Hi friends, good morning. Welcome back to my YouTube channel. ಮಾರ್ನಿಂಗ್ 7:30 8 o'clock ಆಗಿರ್ಬೋದು ಫ್ರೆಂಡ್ಸ್. ಸೊ ಕಾರ್ತಿಕ ಸೋಮವಾರ ಮಂಡೇ ವ್ಲಾಗ್ ಇದೆ ಆ್ಯಕ್ಚುಲಿ. ಸೊ ಕಾರ್ತಿಕ ಸೋಮವಾರ ಮತ್ತು ಕನಕದಾಸ ಜಯಂತಿ ಕೂಡ ಇರೋದರಿಂದ ಅಪ್ಪುಗೂ ಸ್ಕೂಲ್ ರಜಾ ಕೊಟ್ಟಿದ್ರು. ಸೊ ಗೌರ್ಮೆಂಟ್ ಹಾಲಿಡೇ, ಅದರಿಂದ ಸ್ವಲ್ಪ ಲೇಟಾಗಿ ಎದ್ಬಿಟ್ಟು ಎಲ್ಲ ಸ್ವಲ್ಪ ಲೇಟಾಗಿ ಮಾಡ್ಕೊತಾ ಇದ್ದೀನಿ. ಬಟ್ ಯಲಹಂಕ ಹೋಗಬೇಕು ದೇವಸ್ಥಾನಕ್ಕೆ, ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಫ್ರೆಂಡ್ಸ್. ಹರಕೆ ಇತ್ತು. ಯಾವಾಗೂ ನಮ್ಮ ಅಪ್ಪಗೆ ಹುಷಾರಿಲ್ದಿರ ಆಗ್ತಾಯಿತ್ತು. ವರ್ಷಕ್ಕೊಂದು ಸಲ, 6 ತಿಂಗ್ಳಿಗೊಂದು ಸಲ ತುಂಬ ಜಾಸ್ತಿನೇ ಅಡ್ಮಿಟ್ ಮಾಡಬೇಕಾಗಿತ್ತು. 2 ದಿನ 3 ದಿನ ಸ್ವಲ್ಪ ಬ್ರೀತಿಂಗ್ ಪ್ರಾಬ್ಲಮ್ ಆಗಿ. ಸೊ ಅವಾಗ ಅಂದ್ಕೊಂಡಿದ್ದೆ ಆಂಜನೇಯನ ದೇವಸ್ಥಾನದಲ್ಲಿ. ಸೊ ಈ ಥರ ಕಾರ್ತಿಕ ಸೋಮವಾರದಲ್ಲಿ 1 ವೀಕ್ ಯಾವತ್ತಾದರೂ 1 ವೀಕ್ ಹೋಗಿ ದೀಪ ಹಚ್ತೀನಿ ಅಂತ. ಸೊ ಯಲಹಂಕಗೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ದೀಪ ಹಚ್ಬಿಟ್ಟು ಬರಬೇಕಾಗಿತ್ತು. ಸೊ ರೆಡಿ ಆಗಬೇಕು ಫ್ರೆಂಡ್ಸ್. ಬ್ರೇಕ್ಫಾಸ್ಟ್ ಪುಳಿಯೋಗರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಮ್ಮ ಅತ್ತೆನೂ ಎದ್ಬಿಟ್ಟು ಮನೇಲಿ ಪೂಜೆ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ನಮ್ಮ ಅತ್ತೆ ಪೂಜೆ ಮಾಡ್ಕೊತಾಯಿದ್ರು. ಸೊ ಅಪ್ಪಗೆ ಮಾತ್ರ ಬ್ರೇಕ್ಫಾಸ್ಟ್ ಮಾಡಿ, ನಾನು ನನ್ನ ಹಸ್ಬೆಂಡ್ ಇನ್ನೂ ಬ್ರೇಕ್ಫಾಸ್ಟ್ ಏನೂ ಮಾಡಿರಲಿಲ್ಲ. ಸೊ ಟೈಮ್ ಆಯಿತು ಅಂತಂದ್ಬಿಟ್ಟು ಆಲ್ರೆಡಿ 10-10:30. ಸಾರಿ ಫ್ರೆಂಡ್ಸ್, ನಮ್ಮ ಅಪ್ಪು ಮಧ್ಯದಲ್ಲಿ ವಾಯ್ಸ್ ಓವರ್ ಮಾಡ್ತಾಯಿದ್ರೆ ಡಿಸ್ಟರ್ಬ್ ಮಾಡ್ತಿದ್ದೆ. ಸೊ ಆನ್ ದ ವೇ ರೀಚ್ ಆದ್ವಿ. ನಾವು ದೇವಸ್ಥಾನಕ್ಕೆ ರೀಚ್ ಆಗಿಬಿಟ್ಟು ನನ್ನ ಹಸ್ಬೆಂಡ್ ಎಲ್ಲ ಸ್ವಲ್ಪ ರೆಡಿ ಮಾಡ್ಕೊಳ್ತಾ ಇದ್ವಿ ದೀಪ ಹಚ್ಚೋಕ್ಕೆ, ಪೂಜೆಗೆಲ್ಲ. ಸೊ ಚಿಕ್ಕ ದೇವಸ್ಥಾನ ಫ್ರೆಂಡ್ಸ್, ಇಲ್ಲಿ ಏನು ಪೂಜಾರಿ ಎಲ್ಲ ಏನೂ ಇರೋಲ್ಲ. ಸೊ ನಾವೇ ಮಾಡಿಕೊಂಡು ಪೂಜೆ ಮಾಡ್ಕೊಂಡು ನಾವೇ ಇದು ಮಾಡ್ಕೊಂಡು ಹೋಗಬೇಕು. ಬಟ್ ತುಂಬ ನಂಬ್ತೀನಿ ಫ್ರೆಂಡ್ಸ್. ವರ್ಷಕ್ಕೊಂದು ಸಲ ಬಂದು ಯಲಹಂಕಲ್ಲಿ BBMP ಆಫೀಸ್ ಎದುರುಗಡೆನೇ ಇದೆ ಆಂಜನೇಯನ ದೇವಸ್ಥಾನ. ತುಂಬ ಚಿಕ್ಕ ದೇವಸ್ಥಾನ. ಬಟ್ ನಾವು ಚಿಕ್ಕ ವಯಸ್ಸಿಂದ ತುಂಬ ಬಿಲೀವ್ ಮಾಡ್ತೀನಿ ಫ್ರೆಂಡ್ಸ್ ಈ ದೇವಸ್ಥಾನನ. ಸೊ ವರ್ಷಕ್ಕೊಂದು ಸಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ. ಸೊ ನನ್ನ ತಂಗಿ ವೀಡಿಯೋ ಮಾಡಿ, ನನ್ನ ತಂಗಿನೂ ಬಂದಿದ್ಲು ಫ್ರೆಂಡ್ಸ್. ನನ್ನ ತಂಗಿ ಮಗಳು ಸಿಹಿನೂ ಬಂದಿದ್ಲು ಪಾಪು. ಸೊ ನನ್ನ ತಂಗಿನೆಲ್ಲ ವೀಡಿಯೋ ಶೂಟ್ ಮಾಡಿಕೊಡ್ತಾಯಿದ್ಲು ನನಗೆ. ಸೊ ವ್ಲಾಗ್ ಮಾಡಿ ಅಂತ ಹೇಳಿದ್ದೆ. ಸೊ ವ್ಲಾಗ್ ಮಾಡೋಕ್ಕೆ ಬೇಕು, ವೀಡಿಯೋ ಶೂಟ್ ಮಾಡಿಕೊಡೋ ಇದಕ್ಕೆ ಬಂದಿದ್ಲು. ಅಲ್ಲೇ ಯಲಹಂಕದಲ್ಲೇ ಇದ್ದಿದ್ದರಿಂದ ಅವಳು ಬಂದಿದ್ಲು. ಸೊ ಆಂಜನೇಯನ ದೇವಸ್ಥಾನ ಫ್ರೆಂಡ್ಸ್ ಚಿಕ್ಕದಾಗಿದೆ ಒಳಗಡೆ, ಬಟ್ ತುಂಬ ಪವರ್ಫುಲ್ಲು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ಹಂಗೆ ಯಲಹಂಕ ನಮ್ಮ ಅಮ್ಮ ಮನೆಗೆ ಹೋಗಿದ್ವಿ. ಸೊ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಅಲ್ವಾ, ಅಪ್ಪಗೆ ಮಾತ್ರ ತಿನ್ನಿಸ್ಕೊಂಡಿದ್ವಿ. ನಮಗೂ 11:30 ಆಗಿಬಿಡ್ತು ದೇವಸ್ಥಾನದಲ್ಲೇ. ಸೊ ಊಟ ಮಾಡಿಕೊಂಡು ಟೈಮ್ ಇರಲಿಲ್ಲ ಫ್ರೆಂಡ್ಸ್. ನಮ್ಮ ಕೋಳಿಗಳು ಬೇರೆ ಸಾಕಿದ್ವಿ, ಒಂದು 15-16 ಕೋಳಿ. ಅದಕ್ಕೆ ಬೇರೆ ಹುಷಾರಿಲ್ಲ, ಮೆಡಿಸಿನ್ ತೊಗೊಂಬರಕ್ಕೆ ಹೇಳಿದ್ರು ನಮ್ಮ ಅತ್ತೆ ನಮ್ಮ ಮಾವ. ಸೊ ಅದು ತಂದುಬಿಟ್ಟು ನನ್ನ ಹಸ್ಬೆಂಡ್ ಹಾಕ್ತಾಯಿದ್ದಾರೆ. ಕೋಳಿಗೆ ತುಂಬ ಸುಸ್ತಾಗಿಬಿಟ್ಟಿತ್ತು. ಸೊ ಆಲ್ಮೋಸ್ಟ್ ಒಂದು 2-3 ಕೋಳಿ ಆಲ್ರೆಡಿ ಸತ್ತೋಗಿತ್ತು. ಸೊ ಅದಕ್ಕೋಸ್ಕರ ಬೇಗ ಬಂದುಬಿಟ್ವಿ, ಇರೋಕ್ಕಾಗಲಿಲ್ಲ ತುಂಬ ಹೊತ್ತು. ಅಪ್ಪು ಅಲ್ಲೇ ಇದ್ದ ಯಲಹಂಕ ಅಲ್ಲಿ. ಸೊ ನನ್ನ ತಂಗಿ ಕರ್ಕೊಂಡು ಬರ್ತೀನಿ ಹೋಗು ಅಂತಂದು. ಸೊ ಅಲ್ಲೇ ಬಿಟ್ಟು ಬಂದ್ವಿ. ಸೊ ಈಗ ಮೆಡಿಸಿನ್ ಆಗ್ತಾಯಿದ್ದ ನನ್ನ ಹಸ್ಬೆಂಡ್ ನಮ್ಮ ಮಾವ ಬರ್ತಾವಲ್ಲಮ್ಮ ಗುಡ್ಕ ಇವಾಗ ಸಿಕ್ಕಲ್ಲಮ್ಮ. ಚೆನ್ನಾಗಿತ್ತು ಫ್ರೆಂಡ್ಸ್. 2 ದಿನದ ಮುಂದೆ ಚೆನ್ನಾಗಿತ್ತು. ಆಲ್ರೆಡಿ ಒಂದರಿಂದ ಆಲ್ಮೋಸ್ಟ್ ಆ ಎಲ್ಲ ಕೋಳಿಗಳಿಗೂ ಸುಸ್ತಾಗ್ಬಿಟ್ಟಿದ್ದಾವೆ ಫ್ರೆಂಡ್ಸ್. ಎಲ್ಲ ಫುಲ್ ಜ್ವರ ಬಂದ್ಬಿಟ್ಟೈತೆ. ಬಿಸಿ ಆಯ್ತಾ? ಜ್ವರ ಆಗುತ್ತೆ. 16 ಇದು ಬೆಳಗ್ಗೆ ಓಡಾಡ್ತಾ ಇತ್ತು, ಇದಕ್ಕೇನಾಯ್ತು ಎಷ್ಟು ಬೇಗ? 4-5 ಹೋಗಿದೆ. ಚೆನ್ನಾಗಿ ಓಡಾಡ್ತಾ ಇತ್ತು ಬೆಳಗ್ಗೆ. ಮಾಡ್ಕೋಬೇಕು ಅಂತ ನಾನು ನೋಡಿದಾಗ ಬೇಗ ಬಂದು ಅದಕ್ಕೆ ಮೆಡಿಸಿನ್ ಹಾಕ್ತಾ ಇದ್ದೀವಿ. ಇನ್ನೊಂದು ಸ್ವಲ್ಪ ಕುಡ್ರಿಸ್ತೀರೇನೋ ನೋಡ್ರಿ. ಅದಕ್ಕೆ ಆಲ್ರೆಡಿ 2 ಹೋಗಿದೆ. ಇದಕ್ಕೆ ನೀರು ಕುಡಿಸಿದ್ರೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಕೋಳಿಗೆ ಏನಾದರೂ ಹಾಕಿದ್ರೆ ಉಳಿಯುತ್ತೆ ಅನ್ನೋದೇನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಏನಾದರೂ ಮೆಡಿಸಿನ್ ಏನಾದರೂ ನಿಮ್ಗೆ ಗೊತ್ತಿದ್ದರೆ ತಿಳಿಸ್ಕೊಡಿ. ಈವ್ನಿಂಗು ಇಲ್ಲಿ ನಮ್ಮ ಮನೆ ಹತ್ರ ದೇವಸ್ಥಾನ, ಆಂಜನೇಯನ ದೇವಸ್ಥಾನ ಐತೆ ಫ್ರೆಂಡ್ಸ್. ನೀವು ನೋಡಿರ್ಬೋದು ವ್ಲಾಗಲ್ಲಿ, ಮಾರ್ನಿಂಗ್ ವ್ಲಾಗಲ್ಲಿ ಗೋಪುರ ದೇವಸ್ಥಾನ ತೋರಿಸಿದ್ದೀನಿ ನಾನು. ಸೊ ನಮ್ಮ ಮನೆ ಪಕ್ಕದಲ್ಲೇ ಇರೋದು ಆಂಜನೇಯನ ದೇವಸ್ಥಾನ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. 108 ಲಿಂಗಗಳಿದ್ದಾವೆ. ದೊಡ್ಡದಾಗಿ ಚೆನ್ನಾಗಿದೆ ಫ್ರೆಂಡ್ಸ್ ದೇವಸ್ಥಾನ. ಈ ಕಡೆ ಏನಾದರೂ ಬಂದರೆ ಒಂದು ಸಲ ನೋಡ್ಕೊಂಡೋಗಿ. ಸೊ ನಮ್ಮ ಅತ್ತೆ ದೀಪ ಹಚ್ತಾರೆ ಇಲ್ಲಿ ವರ್ಷನೂ. ಸೊ ಹೋಗಿ ಬಂದು ದೇವಸ್ಥಾನಕ್ಕೆ ಪ್ರಸಾದ ತೊಗೊಂಬಂದೆ. ನನ್ನ ತಂಗಿ ಮಗಳು ಸಿಹಿ ತಿಂತಾಯಿದ್ಲು ಪ್ರಸಾದನ.
ಅಪ್ಪು ಹೋಮ್ವರ್ಕ್ ಬರೀತಾ ಇದ್ದ. ಯಾವಾಗೂ ಹಠ ಮಾಡ್ತಾನೆ ಹೋಮ್ವರ್ಕ್ ಬರೆಯೋಕ್ಕೆ ಫ್ರೆಂಡ್. ಬರ್ಕೊಂಡು ಆಮ್ಲೆಟ್ ಮಾಡೋದು ಹೆಂಗೆ ಅಂತ ಹೇಳ್ತಾ ಇದ್ದಾನೆ ಈಗ. ಇದು ಮೊಟ್ಟೆ, ಇದು ಸ್ಪೂನು. ಹಿಂಗ್ ಹೊರ್ದಿ ಹಿಂಗ ಹಾಕ್ಬೇಕು. ಓಕೆ. ಆಮೇಲೆ ಮಿಕ್ಸ್ ಮಾಡ್ಬೇಕು ಹಿಂಗೆ ಏನೋ ಹೊಡೆದು ಹಾಕ್ಬಿಟ್ಟು ಹೆಂಚ್ ಮೇಲೆ ಹಾಕ್ಬಿಟ್ಟು ಆಮೇಲೆ ಮಿಕ್ಸ್ ಮಾಡ್ಬೇಕಾ? ಅದು ಸ್ಪ್ರೆಡ್ ಮಾಡಬೇಕು. ಸ್ಪ್ರೆಡ್ ಮಾಡ್ಬೇಕು. ಆಮೇಲೆ 5 ಮಿನಿಟ್ಸ್ ಅದ್ರಾಗೇನು ಹಾಕ್ಬಾರ್ದಾ? ಅದ್ರ ಮೇಲೆ ಏನು ಹಾಕಂಗಿಲ್ಲ. 5 ಮಿನಿಟ್ಸ್ ಇದ್ದು ಆಮೇಲೆ ಹಾಕ್ಬೇಕು. ಏನು ಹಾಕ್ಬೇಕು? ಉಪ್ಪು ಖಾರ ಹಾಕ್ಬೇಕು. ಆಮೇಲೆ ಎತ್ಕೊಂಡು ಪ್ಲೇಟಿಗೆ ಇಕ್ಕಿ ನೆಕ್ತಾ ಇರೋದು. ನೆಕ್ಕು ಯಾರು ಚೆನ್ನಾಗಿ ಮಾಡಲ್ಲ? ಅಜ್ಜಿ ಮತ್ತೆ ಮಮ್ಮಿ ಹೆಂಗ್ ಮಾಡ್ತದೆ? ಇಲ್ಲಿ ನೋಡಿ, ಹಿಂದ್ಗಡೆ ನೋಡಿದ್ರೆ ಕಪ್ಪು ಇರ್ತೈತಿ. ಇವ್ರಿಬ್ರು ಮಾಡೋದು. ನೋಡಿ ಚಿಕ್ಕಿ ಐತಲ್ಲ, ಅವ್ರಿಬ್ರು ಸಖತ್ತಾಗಿ ಮಾಡ್ತಾರೆ. ಮಮ್ಮಿ ಮಾಡೋದು ಚೆನ್ನಾಗಿರಲ್ಲ? ಅಜ್ಜಿ ಮಾಡೋದು ನಿನ್ ಚೆನ್ನಾಗಿ ಬರ್ತೀಯಲ್ಲ, ಅದೇ ನಿಂಗೆ ಮಾಡೋದು ಚೆನ್ನಾಗಿರಲ್ಲ. ಅಜ್ಜಿದು ಚೆನ್ನಾಗಿರ್ತೈತೆ. ಬಿರಿಯಾನಿನೂ ಚೆನ್ನಾಗಿರ್ತೈತಿ. ಬಿರಿಯಾನಿ ಯಾರು ಮಾಡೋದು ಇಷ್ಟ? ಹಿಂಗಂದ್ರೆ ಅವಳೇ ಹೋಗಿ ಮಾಡೋಳೆ ಬಿರಿಯಾನಿ ಮಾಡಲ್ಲ. ನಾನು ಚಿಕನ್ ತಿನ್ನಲ್ಲ. ನೀನ್ ಮಾಡ್ಬಿಟ್ಟು ನಮಗ್ ಕೊಡ್ತೀಯ, ನೀನ್ ತಿನ್ನಲ್ಲ. ಯಾವಾಗ ಮಾಡಿಕೊಟ್ಟವಳು ನಿಂಕ? ನಾನು ಚಿಕ್ಕ ವಯಸ್ಸ ಇದ್ದಾಗ ಮಾಡ್ಕೊಂಡು ಕೊಟ್ಟೈತೆ. ಎಲ್ಲ ಸುಳ್ಳು. ಮಮ್ಮಿ ಮಾಡೋ ಬಿರಿಯಾನಿ ಇಷ್ಟ ಅಲ್ಲ? ಹಾಗಾದ್ರೆ ಇನ್ಮೇಲೆ ಬಿರಿಯಾನಿ ಮಾಡಲ್ಲ, ಕಟ್ಟು. ಸೊ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.